ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೀವು ಈಗ ಉಪ್ಪಿನಂಗಡಿಗೆ ಶಿಫ್ಟ್ ಆಗಿರುವಂಥದ್ದು, ಅದರ್ವೈಸ್ ಮುಂಚೆ ಏನಾದರೂ ಇಲ್ಲಿದ್ದು ಈಗ 2.5 ವರ್ಷದಿಂದ ಉದ್ಯೋಗ ಇಲ್ಲ ಅಂತ ಹೇಳಿಬಿಟ್ಟು ಉಪ್ಪಿನಂಗಡಿಗೆ ಶಿಫ್ಟ್ ಆಗಿದೆ ಅಂತ. ಯಾಕಂದರೆ ಇತ್ತೀಚೆಗಷ್ಟೇ ಒಬ್ಬರು ನಿಧನರಾದರು, ಸೀನಿಯರ್ ಆ್ಯಕ್ಟರು. ಸೊ ಅವರು ಇಲ್ಲಿದ್ದರಂತೆ ವಿಜಯನಗರಲ್ಲಿ. ಸೊ ಆದರೆ ಈಗ ಕೆಲಸ ಸಿಗ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅವ್ರ ಊರಿಗೆ ಶಿಫ್ಟ್ ಆಗಿದ್ರಂತೆ. ಸೊ ಅವ್ರು ನಿಧನರಾದಮೇಲೆ ಈ ಒಂದು ವಿಷಯ ಬೆಳಕಿಗೆ ಬಂದಿದ್ದಂಥದ್ದು. ಸೊ ನಿಮ್ಮ ವಿಷಯದಲ್ಲಿ ಏನಾದರೂ ಆ ಥರದ್ದು ಆಗಿದೆಯಾ ಅಂತ ಹೇಳ್ಬಿಟ್ಟು, ಇಲ್ಲಿ ಜೀವನ ನಡೆಸೋಕ್ಕಾಗದೆ ಆರ್ಥಿಕ ಪರಿಸ್ಥಿತಿಯಿಂದ ಏನಾದರೂ ಉಪ್ಪಿನಂಗಡಿ ಸೇರಿರೋದು ಉಂಟಾ ಅಂತ? ಈಗ ನಾನು ಏನೇ ಹೇಳಿದರೂ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಹಾಕಿ ನನ್ನನ್ನು ಹೀಯಾಳಿಸುವಂಥ ದುಬೈ ನಿವಾಸಿಗಳಿದ್ದಾರೆ, ಸೌದಿ ನಿವಾಸಿಗಳಿದ್ದಾರೆ, ಕತಾರ್, ಕುವೈತಲ್ಲಿ ವಾಸಿಸುವಂಥ ಕೆಲವು ವಿಷ ಜಂತುಗಳಿದ್ದಾರೆ. ಯಾಕೆಂದರೆ ಅವರಿಗೆ ನನ್ನನ್ನು ಕಂಡ್ರೆ ಆಗಲ್ಲ, ನಾನು ನೇರವಾಗಿ ಮಾತಾಡ್ತೀನಿ, ಇದ್ದದನ್ನು ಇದ್ದ ಹಾಗೆ ಹೇಳ್ತೀನಿ, ಸತ್ಯ ಹೇಳ್ತೀನಿ. ಸತ್ಯವೇ ನನ್ನ ತಾಯಿ ತಂದೆ, ಸತ್ಯವೇ ನನ್ನ ಬಂಧು ಬಳಗ, ನನ್ನ ಇಬ್ಬರು ಗುರುಗಳು ಕಲಿಸಿರೋದು. ನಾನು ಸತ್ಯ ಮಾತಾಡ್ತೀನಿ, ಅದು ಅವರಿಗೆ ಆಗಲ್ಲ. ಹಾಗಾಗಿ ಅವರು ನನ್ನನ್ನು ಟ್ರೋಲ್ ಮಾಡ್ತಾರೆ. ಮಾಡಿದರೆ ಮಾಡಲಿ ಅಮ್ಮ. ನಾನು 2000ನೇ ಇಸವಿ ಮಾರ್ಚ್ 6ನೇ ತಾರೀಕು ನಾಗಾಭರಣರವರ, ನನ್ನ ಗುರುಗಳು ಮಹಾಗುರುಗಳು ನಾಗಾಭರಣರವರ ಆಫೀಸಿನ ಬಾಗಿಲು ಬಡದೆ ಮಸೀತಾ ಸರ್ಕಲಲ್ಲಿ, ಅಲ್ಲಿಂದ 2016ರವರೆಗೂ ಅವ್ರನ್ನ ಬಿಟ್ಟು ನಾನು ಹೋಗಲಿಲ್ಲ. ಅವರು ನೀನು ಹೋಗು ಅಂತ ಹೇಳಲಿಲ್ಲ. ಯಾವಾಗ ನನ್ನ ಗುರುಗಳು ಪ್ರಾಜೆಕ್ಟ್ಗಳನ್ನೆಲ್ಲ ಕ್ಲೋಸ್ ಮಾಡಿದ್ರು, ಆಗ ಅಲ್ಲಿ ನಾನು ನಿಲ್ಲುವುದು ಅಷ್ಟು ಸೂಕ್ತ ಅಲ್ಲ ಅಂತ ಅನ್ನಿಸ್ತು. ನಾನೇ ಗುರುಗಳ ಪಾದ ಮುಟ್ಟಿ, ಗುರು ಮತ್ತು ನನ್ನ ಸಾಕುತ್ತಾ ಇದ್ದಾರೆ ನಾಗಿನಿ ಬರನವರು, ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಾನು ಹೊರಟು ಬಂದ ಮೇಲೆ ನನ್ನನ್ನು ಒಂದಿಬ್ಬರು ಹೊಸ ಹುಡುಗರು ನನ್ನನ್ನು ಅಸಿಸ್ಟೆಂಟಾಗಿ ಕರೆದ್ರು ನಿರ್ದೇಶನ ವಿಭಾಗಕ್ಕೆ. ನಾನು ಅಷ್ಟು ದೊಡ್ಡ ನಾಗಾಭರಣ ಸರ್ ಜೊತೆ ಕೆಲಸ ಮಾಡೋದಂಥವನು. ನಾನು ಹೊಸಬರಿಗೆ ಹೇಗೆ ಕೆಲಸ ಮಾಡಲಿ, ಅವರ ಮೆಂಟಾಲಿಟಿ ನನ್ನ ಮೆಂಟಾಲಿಟಿ ಹೊಂದ್ಕೊಳ್ಳುತ್ತೆ ಅನ್ನೋ ಸಂಶಯದಲ್ಲಿ ನಾನು ನಿರ್ದೇಶನ ವಿಭಾಗಕ್ಕೆ ಕಾಲಿಡಲಿಲ್ಲಮ್ಮ. ಆಮೇಲಿಂದ ನಾನು ನಟನಾಗ್ತಾ ಮುಂದುವರೆದೆ. ಮೊದಲು ನಾಗಾಭರಣ ಸರ್ ಜೊತೆ ಇದ್ದಾಗ ನಾನು 1 ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೊಮ್ಮೆ ಊರಿಗೆ ಹೋಗ್ತಿದ್ದೆ. ನನಗೆ 13 ವರ್ಷಗಳ ಹಿಂದೆ ಮಗಳು ಜನಿಸಿದ ಮೇಲೆ ನಾನು ವಾರಕ್ಕೊಂದ್ಸಲ 15 ದಿನಕ್ಕೊಂದ್ಸಲ ಊರಿಗೆ ಹೋಗೋಕ್ಕೆ ಶುರು ಮಾಡಿದೆ. ಯಾವಾಗ ಒಂದು ಸಣ್ಣ ಘಟನೆಯಿಂದಾಗಿ ನನಗೆ ಕೆಲಸ ಕೊಡುವುದನ್ನು ನಿಲ್ಲಿಸಿದರು 2 ವರ್ಷದ ಹಿಂದೆ, ನಾನು ಸಂಪೂರ್ಣವಾಗಿ ಉಪ್ಪಿನಂಗಡಿಯಲ್ಲಿ ಸೆಟ್ಲ್ ಆದೆ. ತೊಂದರೆ ಇಲ್ಲ, ಉಪ್ಪಿನಂಗಡಿಯ ಗೆಳೆಯರಿದ್ದಾರೆ, ಉಪ್ಪಿನಂಗಡಿಯ ಊರವರಿದ್ದಾರೆ, ಚೆನ್ನಾಗಿ ನೋಡ್ಕೋತಾರೆ, ಗೌರವ ಕೊಡ್ತಾರೆ. ನನ್ನ ಕಷ್ಟಗಳನ್ನು ನಾನು ಅವ್ರಗಳ ಹತ್ರ ಅಥವಾ ಇನ್ನೊಬ್ಬರ ಹತ್ರ ನಾನು ಹೇಳ್ಕೊಳ್ಳೋದಿಲ್ಲ. ಅದು ನನಗೂ ನನ್ನ ಹೆಂಡತಿಗೂ ನನ್ನ ಮಕ್ಕಳಿಗೂ ಸಂಬಂಧಪಟ್ಟದ್ದು. ಚೆನ್ನಾಗಿದ್ದೀನಿ ಅಮ್ಮ. ಬೇಡಮ್ಮ, ಪದೇ ಅದನ್ನೇ ಹೇಳ್ಕೊಂಡು ಮತ್ತೆ ನಾನು ಯಾಕೆ ನನ್ನ ತಲೆ ಮೇಲೆ ಕಲ್ಲು ಚಪ್ಪಡಿಯನ್ನು ಎಳೆದುಕೊಳ್ಳೋದು. ಮಾತಾಡಿಸಿದ್ದು ನಿಮಗೆ ಅವಕಾಶಗಳು ಬರಬೇಕು ಅನ್ನೋ ಒಂದು ಕಾರಣಕ್ಕೆ. ನಿಮ್ಮನ್ನು ನೀವು ಹೇಳಿದ್ರಿ ಟ್ರೋಲ್ ಮಾಡ್ತಾರೆ ಕೆಲವರು ಅಂತ ಹೇಳ್ಬಿಟ್ಟು. ಟ್ರೋಲ್ ಮಾಡೋರು ಯಾರು ನಮಗೆ ಊಟ ಕೊಡೋದಿಲ್ಲ, ಓಕೆನಾ? ನೀವು ಅದಕ್ಕೆ ಕುಗ್ಗೋದು ಬೇಕಾಗಿಲ್ಲ. ಸೊ ನಾನು ಮಾಡ್ತಿರೋದೇ ಯಾಕೆ ನಿಮ್ಮನ್ನು ಈ ಪ್ರಶ್ನೆಗಳು ಕೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಇದರಿಂದನಾದರೂ ಒಂದಷ್ಟು ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರಲಿ ಅಂತ. ಯಾಕಂದರೆ ನೀವು ತುಂಬಾ ಪ್ರತಿಭೆ ಇರೋವಂಥವ್ರು, ತುಂಬಾ ಟ್ಯಾಲೆಂಟ್ ಇರೋವಂಥವ್ರು ನೀವು. ಸೊ ಇದ್ರ ಜೊತೆಗೆ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ನೋಡಿದಾಗ ಯಾವಾಗಲೂ ದರ್ಶನ್ ಅವರ ಒಂದು ಫೋಟೋ ಹಾಕಿ ಒಂದಷ್ಟು ಕವನಗಳನ್ನ ಬರೀತಿರ್ತೀರ ಸರ್. ನಿಮ್ಮ ಕವನಗಳನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಜ್ಞಾನ ನನಗಿಲ್ಲ. ತುಂಬ ಒಳ್ಳೆ ಕನ್ನಡದಲ್ಲಿ ಇರುತ್ತೆ, ಅದು ಹಳೆಗನ್ನಡದಲ್ಲಿ. ಸೊ ಯಾಕೆ ಅವರು ಫೋಟೋ ಹಾಕಿ ನೀವು ಕವನಗಳನ್ನ ಬರೆದಿರ್ತೀರಾ ಅನ್ನೋ ಒಂದು ಪ್ರಶ್ನೆ ಈಗ ಇರುವಂಥದ್ದು ಸರ್. ಸೊ ಅದ್ರ ಬಗ್ಗೆ ಒಂದಷ್ಟು ಮಾತುಗಳು. ಅಮ್ಮ, ಅದು ಆ್ಯಕ್ಚುಲಿ ಅದು ನನ್ನ ಕವನ ಅಲ್ಲ, ನಾನು ಬರೆದದ್ದಲ್ಲ. ಅದು ಅಲ್ಲಮನ ವಚನಗಳು. ಅಲ್ಲಮ ಅಂತ ಒಬ್ಬ ದಾರ್ಶನಿಕ ಇದ್ದರು. ಅವರು ಒಂದಷ್ಟು ವಚನಗಳನ್ನು ಬರೆದಿದ್ದಾರೆ. ಅದರಲ್ಲಿ ಅವರು ಬರೆದಂಥ ವಚನಗಳ ದೊಡ್ಡ ಒಂದು ಗ್ರಂಥ ನನ್ನ ಹತ್ರ ಇದೆ. ಅದು ಎಲ್ಲೋ ಸಿಕ್ಕಿದ್ದು, ಬಹುಶಃ ಸುಮಾರು ತುಂಬ ವರ್ಷಗಳ ಹಿಂದೆ ಪ್ರಕಟ ಆದಂಥ ಗ್ರಂಥ. ಈಗ ನೀವು ಕೇಳಿದ್ರಿ ದರ್ಶನ್ ಅವರ ಫೋಟೋ ಹಾಕಿ ಯಾಕೆ ಬರೀತೀರಂತ. ಅಲ್ಲಿ ಒಂದು ಪದ ಬರುತ್ತೆ, ಗುಹೇಶ್ವರ ಅಂತ. ಗುಹೇಶ್ವರ ಅಂದರೆ ಏನು? ಗುಹೆಯ ಒಳಗೆ ವಾಸ ಇರುವಂಥ ಈಶ್ವರ ಗುಹೇಶ್ವರ. ಗುಹೇಶ್ವರನ ಹೆಸರಲ್ಲಿ ಅಲ್ಲಿ ಇರುವಂಥ ಗ್ರಂಥದಲ್ಲಿ ಇರುವಂಥ ಕವನಗಳನ್ನು, ಅದು ವಚನಗಳನ್ನು ನಾನು ಪ್ರತಿದಿನ ದರ್ಶನ್ ಅವರ ಫೋಟೋ ಹಾಕಿ ಯಾಕೆ ಬರೀತಿದ್ದೀನಿ ಅನ್ನೋದು ಹೇಗೆ ಹೇಳಲಿ. ದರ್ಶನ್ ಅವರ ಪರವಾಗಿ ಒಂದು ಸಲ ಇದೇ ಪಕ್ಕದ ಬಂಡೆ ಹತ್ರ ನಾನು ಮಾತಾಡಿದ ಮೇಲಿಂದ, ದರ್ಶನ್ ಅವರ ಪರವಾಗಿ ಮಾತಾಡೋದಕ್ಕಿಂತ ಮೊದಲು ಒಂದು 4 ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿತ್ತು, ಡೇಟ್ ಕೊಟ್ಟಿದ್ದರು. ದರ್ಶನ್ ಅವರ ಪರವಾಗಿ ಮಾತಾಡಿದ ಮೇಲೆ ಆ 4 ಸಿನಿಮಾದಿಂದಲೂ ನನ್ನನ್ನು ಹೊರಗೆ ಹಾಕಿದ್ರು. 5ನೇ ಸಿನಿಮಾ ಅವತ್ತು ಬೆಳಿಗ್ಗೆ ನಾನು ಇಲ್ಲಿಗೆ ಮುಹೂರ್ತಕ್ಕೆ ಬರುವಾಗ ಒಂದೊಬ್ಬರು ಫೋನ್ ಮಾಡಿಬಿಟ್ಟು, ಅಂಕಲ್ 7 ದಿನ ಡೇಟ್ ಬೇಕು ಅಂಕಲ್, ನಾಡ್ದು ಪೂಜೆ ಇದೆ ಬರಬೇಕು ಅಂಕಲ್ ಅಂದಿದ್ರು. ಅವರಲ್ಲಿಗೆ ನನ್ನೊಬ್ಬ ಶಿಷ್ಯ ಹೋದರು ಅವ್ರ ಪಾತ್ರಕ್ಕೆ
ಹೊರಟು ಬರುವಾಗ ನಮ್ಮ ಗುರುಗಳಿಲ್ವಾ ಅಂತ ಕೇಳಿದ್ರೆ ದರ್ಶನ್ ಅವ್ರ ಪರವಾಗಿ ಮಾತಾಡ್ಬಿಟ್ಟು ಅವ್ರ ಹೆಸರೆಲ್ಲ ಕೆಟ್ಟೋಗಿದ್ದಾರೆ ಇಂಡಸ್ಟ್ರಿಯಲ್ಲಿ, ಈ ಸಲ ಹಾಕೊಳ್ಳಲ್ಲ ಅವ್ರನ್ನ ಅಂತಂದರು. ದರ್ಶನ್ ಅವ್ರ ಪರವಾಗಿ ಮಾತಾಡಿದ ತಕ್ಷಣ ನನ್ನ ಹೆಸರು ಹೇಗೆ ಕೆಟ್ಟೋಗುತ್ತೆ? ಹಂಗಾದ್ರೆ ಕೆಟ್ಟೋಗಿದೆ ಅಲ್ವಾ, ಪೂರ್ತಿ ಕೆಟ್ಟೋಗಲಿ. ಅದಕ್ಕೆ ಪ್ರತಿದಿನ ದರ್ಶನ್ ಅವ್ರ ಫೋಟೋ ಹಾಕಿ ಗುಹೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ಈಶ್ವರನಲ್ಲಿ ನಿನ್ನೊಲುಮೆ ಇರಲಿ ತಂದೆ, ಬಿಡುಗಡೆ ಆಗಲಿ ಬೇಗ ಅಂತ, ಅಷ್ಟೇ ಅಮ್ಮ.